ಸೊ ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಒಂದು ಟೆಸ್ಟ್ ಮಾಡಿದ್ವಿ ಅಲ್ವಾ, ಪ್ರೀವಿಯಸ್ ಅಟೆಂಡ್ ಮಾಡಿದ್ದೀರಾ? ಬನ್ನಿ ಬನ್ನಿ ಬೇಗ. ಫೈನ್. ಫಸ್ಟ್ ಕ್ವಶನ್ ಏನಂತ ಇತ್ತು, ಫಸ್ಟ್ ಕ್ವಶನ್ ಹೋಗ್ತೀನಿ, ಥಿಯರಿ ಕ್ವಶನ್ ಇದು. A matrix addition is option A associative but not commutative ಅಂತ ಹೇಳಿದ್ದೀನಿ. ಫಸ್ಟ್ ಆಪ್ಷನ್ ಏನು? ಅಸೋಸಿಯೇಟಿವ್ ಬಟ್ ನಾಟ್ ಕಮ್ಯುಟೇಟಿವ್. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಕಮ್ಯುಟೇಟಿವ್ ಬಟ್ ನಾಟ್ ಅಸೋಸಿಯೇಟಿವ್ ಅಂತ ಹೇಳಿದೀವಿ. ಥರ್ಡ್ ಆಪ್ಷನ್ ಅಸೋಸಿಯೇಟಿವ್ ಅಂಡ್ ಕಮ್ಯುಟೇಟಿವ್. ಅಂಡ್ ಆಪ್ಷನ್ ಡಿ ಏನು? ನನ್ ಆಫ್ ದ ಎಬೋ ಅಂತ ಕೊಟ್ಟಿದ್ದು. ಏನಾಗುತ್ತೆ ಆಪ್ಷನ್? ಮ್ಯಾಟ್ರಿಕ್ಸ್ ಅಡಿಷನ್ ಇಸ್ ಆಪ್ಷನ್ ಸಿ. ಇಟ್ ಈಸ್ ಕಮ್ಯುಟೇಟಿವ್ ಅಂಡ್ ಅಸೋಸಿಯೇಟಿವ್ ಬೋತ್. ಓಕೆ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಆಗಿರೋ ಟಾಪಿಕ್ ನೋಡ್ಬೇಕು ನೀವು, ಅವಾಗ ಇದಕ್ಕೆ ಆನ್ಸರ್ ಮಾಡಕ್ ಬರುತ್ತೆ. ಓಕೆ, ವಾಟ್ ಈಸ್ ಕಮ್ಯುಟೇಟಿವ್ ನಾವ್ ಆಕ್ಚುಲಿ? ವಾಟ್ ಈಸ್ ಅಸೋಸಿಯೇಟಿವ್ ನಾವ್? Yes, use chat section. Online students use chat section. Yes. Bracket. ಅದನ್ನ ಯಾರು ಹೇಳ್ತಾರೆ? Bracket B plus C. Practice ಮಾಡಬೇಕು. ಓಕೆನಾ? That format defines matrix addition obeys or not. ಆ ಫಾರ್ಮುಲಾ ಗೊತ್ತಿಲ್ಲ ಅಂತಂದ್ರೆ ಓನ್ಲಿ ನೇಮ್ ಡಸಂಟ್ ಹೆಲ್ಪ್. ಗೊತ್ತಾಯ್ತಾ? ಅಂಡ್ ದೆನ್ ನೆಕ್ಸ್ಟ್ ಕ್ವಶನ್ ಬರ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 1 5 4 -2 5 7 6 8 ಅಂತ ಕೊಟ್ಟಿದ್ರು. ಫೈನ್. ಆನ್ಲೈನ್ ಸ್ಟೂಡೆಂಟ್ಸ್ ಬೋರ್ಡ್ ಕಾಣಿಸ್ತಾ ಇದೆಯಾ ಕರೆಕ್ಟ್ ಆಗಿ? ಯೂಸ್ ಚಾಟ್ ಸೆಕ್ಷನ್. Srihari, Dhanush, Ashia, Prathamesh, use chat section. Everyone. Okay. ಈಗ ಇದು ಕ್ವಶನ್ ಕೊಟ್ಟಿದೆ. ಕೇಳಿದ್ದು ಏನಪ್ಪಾ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ಗಿವನ್ ಮ್ಯಾಟ್ರಿಕ್ಸ್ ಅಂತ ಹೇಳಿದೀನಿ. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಗೆ ನಾಲ್ಕು ಆಪ್ಷನ್ ಅಲ್ಲಿ ಯಾವ್ದ್ಯಾವ್ದು ಸೂಟೇಬಲ್ ಆಗುತ್ತೆ ಸ್ಟೇಟ್ಮೆಂಟ್ಸ್ ಟ್ರೂ. ಓಕೆನಾ? ಆಪ್ಷನ್ ಎ ಬಂದ್ಬಿಟ್ಟು ಇಟ್ ಈಸ್ ಕಾಲಮ್ ಮ್ಯಾಟ್ರಿಕ್ಸ್. Is this a column matrix? Option A ಬಂದ್ಬಿಟ್ಟು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳಿದೀನಿ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಕಾಲಮ್ ಮ್ಯಾಟ್ರಿಕ್ಸ್? Number of elements in a single vertical line. ಸಿಂಗಲ್ ವರ್ಟಿಕಲ್ ಲೈನ್ ಇರ್ಬೇಕಂತ ಹೇಳಿದೀನಿ, ಬಟ್ ಇಲ್ಲಿ ಎಷ್ಟು ವರ್ಟಿಕಲ್ ಲೈನ್ ಇದಾವೆ? ಸೊ ಆಪ್ಷನ್ ಎ ಎಲಿಮಿನೇಟೆಡ್. ಫೈನ್. ಆಪ್ಷನ್ ಬಿ ಬರೋಣ. ಇಟ್ ಈಸ್ ಆಫ್ ದ ಆರ್ಡರ್ 4x2 ಅಂತ ಹೇಳಿದೀನಿ. ಇಟ್ ಈಸ್ ಆಫ್ ದ ಆರ್ಡರ್ ಏನು? 4x2. ಅರ್ಥ ಏನು? 4 ರೋಸ್ ಇದೆ ಅಂಡ್ 2 ಕಾಲಮ್ಸ್ ಇದೆ. ಇದೆಯಾ ಇಲ್ಲಿ 4 ರೋಸ್? ಚೆಕ್ ಮಾಡೋಣ ಇದೆಯಾ. ದಿಸ್ ಈಸ್ ರೋ 1 ಅಂಡ್ ದಿಸ್ ಈಸ್ ರೋ 2 ಅಂಡ್ ದಿಸ್ ಈಸ್ ರೋ 3 ಅಂಡ್ ದಿಸ್ ಈಸ್ ರೋ 4. ಹೆನ್ಸ್ 4x ಕಾಲಮ್ 1 ಅಂಡ್ ಕಾಲಮ್ 2. 4x2. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿದೆ. ಅಂಡ್ ಥರ್ಡ್ ಆಪ್ಷನ್ ನೋಡೋಣ. ಇಟ್ ಈಸ್ ವರ್ಟಿಕಲ್ ಮ್ಯಾಟ್ರಿಕ್ಸ್ ಅಂತ ಇದೆ. ಹೌದಾ? ವರ್ಟಿಕಲ್ ಮ್ಯಾಟ್ರಿಕ್ಸ್. ವರ್ಟಿಕಲ್ ಮ್ಯಾಟ್ರಿಕ್ಸ್ ಗೆ ಏನ್ ಕಂಡೀಷನ್ ಇರ್ಬೇಕು ಅಂತ ಹೇಳಿದೀನಿ? ಎಸ್, ನಂಬರ್ ಆಫ್ ರೋಸ್ ಮಸ್ಟ್ ಬಿ ಮೋರ್ ದ್ಯಾನ್ ನಂಬರ್ ಆಫ್ ಕಾಲಮ್ಸ್. ಇಲ್ಲಿ 4 ಏನ್ ಇಂಡಿಕೇಟ್ ಮಾಡ್ತಾ ಇದೆ? ನಂಬರ್ ಆಫ್ ರೋಸ್ ನ ಇಂಡಿಕೇಟ್ ಮಾಡ್ತಾ ಇದೆ. 2 ಏನ್ ಇಂಡಿಕೇಟ್ ಮಾಡ್ತಾ ಇದೆ? ನಂಬರ್ ಆಫ್ ಕಾಲಮ್ಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಕಂಡೀಷನ್ ಸ್ಯಾಟಿಸ್ಫೈಡ್? ಎಸ್ ಆರ್ ನೋ? ಹೆನ್ಸ್ ಆಪ್ಷನ್ ಡಿ ಏನಂತ ಕೊಟ್ಟಿದ್ದೀನಿ? ಬೋತ್ ಬಿ ಅಂಡ್ ಸಿ ಅಂತ ಕೊಟ್ಟಿದ್ದೀನಿ. ಫೈನ್. ಬೋತ್ ಬಿ ಅಂಡ್ ಸಿ. ಯಾರಿಗೆ ವರ್ಟಿಕಲ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ಗೊತ್ತಿರೋದಿಲ್ಲೋ ದೇ ವಿಲ್ ಚೂಸ್ ಆಪ್ಷನ್ ಬಿ ಬಿಕಾಸ್ ಇಟ್ ಈಸ್ ಆಫ್ ದ ಆರ್ಡರ್ 4x2. ಹೌದಾ? ಬಟ್ ಯಾರಿಗೆ ವರ್ಟಿಕಲ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ಕರೆಕ್ಟ್ ಆಗಿ ಗೊತ್ತು ಅವ್ರೇನ್ ಮಾಡ್ತಾರೆ? ಆಪ್ಷನ್ ಡಿ ಚೂಸ್ ಮಾಡ್ತಾರೆ. ಅರ್ಥ ಆಯ್ತಾ? ದ ನೆಕ್ಸ್ಟ್ ಕ್ವಶನ್, ರೂಲ್ಸ್ ಫಾರ್ ಮ್ಯಾಟ್ರಿಕ್ಸ್ ಅಡಿಷನ್ ಅಂತ ಹೇಳಿದೀನಿ. ರೂಲ್ಸ್ ಫಾರ್ ಮ್ಯಾಟ್ರಿಕ್ಸ್ ಅಡಿಷನ್. ಆಪ್ಷನ್ ಎ, ಗಿವನ್ ಮ್ಯಾಟ್ರಿಕ್ಸ್ ಆರ್ಡರ್ ಮಸ್ಟ್ ಬಿ ಸೇಮ್. ಈಗ 2 ಮ್ಯಾಟ್ರಿಕ್ಸ್ ಕೊಟ್ಟಿದಾರಪ್ಪ ಅಂತಂದ್ರೆ ಅವೆರಡರದ್ದು ಆರ್ಡರ್ ಏನಾಗಿರ್ಬೇಕು? ಸೇಮ್ ಆಗಿರ್ಬೇಕು. ಈಗ ಫಸ್ಟ್ ಮ್ಯಾಟ್ರಿಕ್ಸ್ ಆರ್ಡರ್
2 cross 2 ಇತ್ತು ಅಂತಂದ್ರೆ ಸೆಕೆಂಡ್ ಮ್ಯಾಟ್ರಿಕ್ಸ್ ಏನಾಗಿರ್ಬೇಕು 2 cross 2 ನೇ ಇರಬೇಕು. ಈಗ ಫಸ್ಟ್ ಮ್ಯಾಟ್ರಿಕ್ಸ್ 3 cross 6 ಇತ್ತಪ್ಪ, ಸೆಕೆಂಡ್ ಮ್ಯಾಟ್ರಿಕ್ಸ್ ಏನಾಗಿರ್ಬೇಕು 3 cross 6 ಇರಬೇಕು. ಈಗ ಅದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಆಡೆಡ್. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಆಡೆಡ್ ಅಪ್ಪ ಅಂದ್ರೆ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಒಂದು ಎಕ್ಸಾಂಪಲ್ ತಗೋಣ. 1 3 4 5 ಪ್ಲಸ್ 2 3 4 6. ಈಗ ಇದು ಫಸ್ಟ್ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ 2 cross 2 ಇದೆ. ಸೆಕೆಂಡ್ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ 2 cross 2. ಇದು ಆನ್ಸರ್ ಕೂಡ ನಮಗೆ ಏನ್ ಬರುತ್ತೆ, ಆನ್ಸರ್ ಕೂಡ 2 cross 2 ನಲ್ಲೇ ಬರುತ್ತೆ. ಅಂಡ್ ಇಲ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್, ದಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮೀನಿಂಗ್ ಏನಪ್ಪಾ ಅಂದ್ರೆ ಫಸ್ಟ್ ಎಲಿಮೆಂಟ್ ಗೆ ಆಡ್ ಮಾಡ್ತೀರಾ ಅಂತ. ಕರೆಸ್ಪಾಂಡಿಂಗ್ ವರ್ಡ್ಸ್ ಇಂಪ್ಲೈಸ್ ವಾಟ್, ಫಸ್ಟ್ ಎಲಿಮೆಂಟ್ ಗೆ ಆಡ್ ಮಾಡ್ತೀರಾ, ಸೆಕೆಂಡ್ ಎಲಿಮೆಂಟ್ ಗೆ ಆಡ್ ಮಾಡ್ತೀರಾ, ಥರ್ಡ್ ಎಲಿಮೆಂಟ್ ಗೆ ಆಡ್ ಮಾಡ್ತೀರಾ, ಫೋರ್ತ್ ಎಲಿಮೆಂಟ್ ಗೆ ಆಡ್ ಮಾಡ್ತೀರಾ. ದಟ್ಸ್ ವಾಟ್ ಕರೆಸ್ಪಾಂಡಿಂಗ್. ದಟ್ ಮೀನ್ಸ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಆಡೆಡ್ ಅಂತ. ದೆನ್ ಆಪ್ಷನ್ ಸಿ ಬಂದ್ಬಿಟ್ಟು ಬೋತ್ ಎ ಅಂಡ್ ಬಿ ಅಂತ ಕೊಟ್ಟಿದ್ದೀನಿ. ಈಗ ಬೋತ್ ಆಪ್ಷನ್ಸ್ ಕೂಡ ಸ್ಯಾಟಿಸ್ಫೈಡ್ ಅಲ್ವಾ? ರೂಲ್ಸ್ ಏನೇನ್ ರೂಲ್ಸ್? ಗಿವನ್ ಮ್ಯಾಟ್ರಿಕ್ಸಸ್ ಆರ್ಡರ್ ಸೇಮ್ ಇರಬೇಕು. ದೆನ್ ಸೆಕೆಂಡ್ ಆಪ್ಷನ್ ಲೈಕ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಆಡೆಡ್, ಕಂಡೀಷನ್ ಸ್ಯಾಟಿಸ್ಫೈಡ್. ಸೊ ಹಾಗಾಗಿ ನಾವ್ ಯಾವ್ದನ್ನ ಚೂಸ್ ಮಾಡ್ತೀವಿ, ಬೋತ್ ಎ ಅಂಡ್ ಬಿ ನ ಚೂಸ್ ಮಾಡ್ತೀವಿ. ಫೈನ್. ಅಂಡ್ ಆಪ್ಷನ್ ಡಿ ಬಂದ್ಬಿಟ್ಟು ನೈದರ್ ಎ ನಾರ್ ಬಿ ಅಂತ ಕೊಟ್ಟಿದ್ದೀನಿ. ನೈದರ್ ಎ ನಾರ್ ಬಿ ಅಂದ್ರೆ ಅರ್ಥ ಏನು? ಆಪ್ಷನ್ ಏನೂ ಅಲ್ಲ, ಆಪ್ಷನ್ ಬಿನೂ ಅಲ್ಲ ಅಂತ. ಫೈನ್. ನೈದರ್ಗೂ ಡಿಫ್ರೆನ್ಸ್ ಇದೆ. ಅರ್ಥ ಆಯ್ತಾ ಈ ಕ್ವಶನ್? ಏನೋ ಡೌಟ್ ಇದೆಯಾ ಇಲ್ಲಿವರೆಗೂ? 3 ಕ್ವಶನ್ಸ್ ಡಿಸ್ಕಷನ್ ಮಾಡಿದ್ವಿ. ಏನೋ ಡೌಟ್ಸ್ ಇದೆಯಾ ಇಲ್ಲಿವರೆಗೂ? ನೋ. ದೆನ್ ಫೋರ್ತ್ ಹೋಗೋಣ. ಫೋರ್ತ್ ಕ್ವೆಶ್ಚನ್. ಎ ಮ್ಯಾಟ್ರಿಕ್ಸ್ ಬಂದ್ಬಿಟ್ಟು 1 3 4, ಬಿ ಮ್ಯಾಟ್ರಿಕ್ಸ್ ಬಂದ್ಬಿಟ್ಟು 5 -3 -2, 5 a plus b ಅಂತ ಕೇಳಿದ್ದೀನಿ. a plus b is ಅಂತ ಕೇಳಿದ್ದೀನಿ. ಏನ್ ಬರುತ್ತೆ ಆನ್ಸರ್? ಎಕ್ಸಾಕ್ಟ್ಲಿ. ಫಸ್ಟ್ ಎಲಿಮೆಂಟ್ ಆಡ್ ಮಾಡಿದ್ರೆ ಏನ್ ಬರುತ್ತಪ್ಪ? 6. ಈಗ ಒಟ್ಟಲ್ಲಿ ಅಡಿಷನ್ ಅಂತ ಮಾಡಕ್ ಬರುತ್ತೆ ಅಲ್ವಾ? ಬಿಕಾಸ್ ಬೋತ್ ಆರ್ಡರ್ ಏನಾಗಿದೆ, ಸೇಮ್ ಇದೆ. ಏನ್ ಆರ್ಡರ್ ಇದೆ ಇದ್ರದ್ದು? ಏನಿದೆ ಆರ್ಡರ್? 3 cross 1. ಇದೇನಿದೆ ಆರ್ಡರ್? ಹೆನ್ಸ್ ಫಸ್ಟ್ ಕಂಡೀಷನ್ ಇದೆ ಸ್ಯಾಟಿಸ್ಫೈಡ್ ಇದೆ, ಆಡ್ ಮಾಡಬಹುದು. So 1 plus 5 is what? 6. 3 plus -0 -3 is what? 0. 4 -2 is what? 2. ಓಕೆನಾ? ಸೊ ಆಪ್ಷನ್ಸ್ ನಲ್ಲಿ ಇದು ಬಂದ್ಬಿಟ್ಟು ಬಿ, ಆಪ್ಷನ್ ಬಿ ಕೊಟ್ಟಿದೆ. ಫೈನ್. ನಾನು ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಲೈಕ್ ಫೈಂಡ್ ಎ is equal to 3 8 0 2 1 7. B ಬಂದ್ಬಿಟ್ಟು -3 9 5 4 1 0. Find a plus b ಅಂತ ಹೇಳಿದ್ವಿ. ಫೈನ್. ಡೂ ಇಟ್ ಆನ್ ಯುವರ್ ಆನ್ಸರ್ ಮಾಡಿ ಹೇಳಿ ಬೇಗ, ಫಟಾಫಟ್ ಆನ್ಸರ್ ಮಾಡಿ. ಆನ್ಲೈನ್ ಸ್ಟೂಡೆಂಟ್ಸ್ ನೀವು ಕೂಡ ಹೇಳ್ಬೇಕು, ಬುಕ್ಕಲ್ಲಿ ಬರೀ ಫುಲ್ ಹೇಳ್ಬೇಕು. 0 17 5 6 2 7. 0 70 5 6 2 7. ಬುಕ್ಕಲ್ಲಿ ಬರೀರಿ, ಬೇರೆ ಬರೀರಿ ಅಂದಾಗ ಬರ್ಕೋಬೇಕು. ಆನ್ಲೈನ್ ಅವರಿಗೆ ಅರ್ಥ ಆಯ್ತಾ? ಯು ಸ್ಟಾರ್ಟ್ ಸೆಕ್ಷನ್ ಎವ್ರಿವನ್. ಓಕೆ.
ಬರ್ದಾಗಿದ್ರೆ ಎಸ್ ಅಂತ ಕಮೆಂಟ್ ಹಾಕಿ. ನೀವ್ ಬರ್ದಾಯ್ತಾ? ಫೈನ್, ಇಷ್ಟು ಬರ್ದಿದ್ದೀರಾ ಅನ್ಕೋತೀನಿ. ಎರೇಸ್ ಮಾಡ್ಬೋದಾ? ನೆಕ್ಸ್ಟ್ ಕ್ವೆಶನ್ ಸ್ವಲ್ಪ ಟ್ವಿಸ್ಟ್ ಆಗಿ ಕೊಟ್ಟಿದ್ದೆ ಅಷ್ಟೇ. ಎ ಈಸ್ ಈಕ್ವಲ್ ಟು 1 ಮೈನಸ್ 2 3 ಕೊಟ್ಟಿದ್ದೀನಿ. ಓಕೆನಾ? ಎ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದೀನಿ? 1 ಮೈನಸ್ 2 3 ಕೊಟ್ಟಿದ್ದೀನಿ. ಬಿ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದೀನಿ? ಮೈನಸ್ 1 2 ಮೈನಸ್ 3 ಕೊಟ್ಟಿದ್ದೀನಿ. ಫೈನ್ ಎ ಪ್ಲಸ್ ಬಿ ಡ್ಯಾಶ್ ಅಂತ ಕೊಟ್ಟಿದ್ದೀನಿ. ಓಕೆನಾ? ಎ ಪ್ಲಸ್ ಬಿ ಡ್ಯಾಶ್ ಅಂತ ಕೊಟ್ಟಿದ್ದೀನಿ. ಸ್ಟೂಡೆಂಟ್ಸ್ ಏನ್ ಮಾಡಿರ್ತಾರೆ, ಈ ಬಿ ಡ್ಯಾಶ್ ನ ಅಬ್ಸರ್ವ್ ಮಾಡಿರೋದಿಲ್ಲ, ಬಿ ಡ್ಯಾಶ್ ನ ಅಬ್ಸರ್ವ್ ಮಾಡಿರೋದಿಲ್ಲ, ಜಸ್ಟ್ ಎ ಪ್ಲಸ್ ಬಿ ಅಂತ ಅನ್ಕೊಂಡ್ಬಿಡ್ತೀರಾ. ಎ ಪ್ಲಸ್ ಬಿ ಅಂತ ಅನ್ಕೊಂಡ ತಕ್ಷಣನೇ ಮ್ಯಾಮ್ ಒಂದು ರೂಲ್ ಹೇಳಿದ್ರು, ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನಾಗಿರ್ಬೇಕು, ಸೇಮ್ ಆಗಿರ್ಬೇಕು ಅಂತ. ಬಟ್ ಇಲ್ಲಿ ಸೇಮ್ ಇಲ್ಲ. ಸೊ ಅದಕ್ಕೆ ಆಪ್ಷನ್ ಏನ್ ಚೂಸ್ ಮಾಡ್ಬಿಡ್ತೀರಾ, ಆಪ್ಷನ್ ಎ ಬೇಕು ಅಂತಾನೆ ಡಸಂಟ್ ಎಕ್ಸಿಸ್ಟ್ ಅಂತ ಕೊಟ್ಟಿದ್ದೀನಿ. ಇಂಟೆನ್ಷನಲಿ ಐ ಹ್ಯಾವ್ ಗಿವನ್ ವಾಟ್ ಡಸಂಟ್ ಎಕ್ಸಿಸ್ಟ್ ಅಂದ್ರೆ ಅರ್ಥ ಏನು, ಎರಡನ್ನ ಆಡ್ ಮಾಡೋಕೆ ಬರೋದಿಲ್ಲ ಅಂತ. ಫೈನ್. ಬಟ್ ಯಾರು ಕ್ವಶನ್ ನ ಕರೆಕ್ಟ್ ಆಗಿ ಓದಿರ್ತೀರಾ, ಎ ಪ್ಲಸ್ ಬಿ ಡ್ಯಾಶ್, ಬಿ ಡ್ಯಾಶ್ ಅಂದ್ರೆ ಅರ್ಥ ಏನು, ಟ್ರಾನ್ಸ್ಪೋಸ್ ಮಾಡೋದು. ಓಕೆನಾ? ಟ್ರಾನ್ಸ್ಪೋಸ್ ಅಂದ್ರೆ ಅರ್ಥ ಏನು, ವರ್ಟಿಕಲ್ ಲೈನ್ ಅಲ್ಲಿ ಬರ್ತಿರ್ತಕ್ಕಂಥದ್ದನ್ನ ಹಾರಿಜಾಂಟಲ್ ಲೈನ್ ಅಲ್ಲಿ ಬರೆಯೋದು. ಈಗ ಹಾರಿಜಾಂಟಲ್ ಲೈನ್ ಅಲ್ಲಿ ಬರೋದು ಏನಾಗುತ್ತೆ, ಬಿ ಡ್ಯಾಶ್ ಮೈನಸ್ 1 2 ಮೈನಸ್ 3. ಫೈನ್. ಇವಾಗ ಆಡ್ ಮಾಡಕ್ ಬರುತ್ತಾ? ಈಗ ಯಾಕಂದ್ರೆ ಇದ್ರದ್ದು ಆರ್ಡರ್ ಏನಿದೆ, ಕವನ್ ಎಷ್ಟು ರೋಸ್ ಇದೆ, 1 ರೋ ಇದೆ. ಹಾರಿಜಾಂಟಲ್ ಆಗಿ ಎಷ್ಟು ರೋ ಇದೆ, 1 ರೋ ಇದೆ. ಅಂಡ್ ಎಷ್ಟು ಕಾಲಮ್ಸ್ ಇದೆ, 3 ಕಾಲಮ್ಸ್. ಈಗ ಇಲ್ಲಿ ಎಷ್ಟು ರೋಸ್ ಇದೆ, 1. ಎಷ್ಟು ಕಾಲಮ್ಸ್ ಇದೆ, 3. ನಾನು ಈಗ ಆಡ್ ಮಾಡ್ಬೋದು. ಈಗ ಆಡ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ, ಎ ಪ್ಲಸ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು 1 ಮೈನಸ್ 1 ಆಡ್ ಮಾಡಿದ್ರೆ ಏನ್ ಬರುತ್ತೆ, 0. ಇದು ಆಡ್ ಮಾಡಿದ್ರೆ ಏನ್ ಬರುತ್ತೆ, ಇದು ಆಡ್ ಮಾಡಿದ್ರೆ ಏನ್ ಬರುತ್ತೆ. ಸೊ ಆಪ್ಷನ್ ಏನಾಯ್ತು ಅಲ್ಲಿ, ಆಪ್ಷನ್ ಬಿ. ಇಂಟೆನ್ಷನಲಿ ಒಂದು ಆಪ್ಷನ್ ಅನ್ನು ನಾನು ಈ ತರ ಕೊಟ್ಟಿದ್ದೀನಿ, 0 0 0 ಈ ತರನು ಕೊಟ್ಟಿದ್ದೀನಿ. ಫ್ಯೂ ಸ್ಟೂಡೆಂಟ್ಸ್ ಇದನ್ನು ಕೂಡ ಚೂಸ್ ಮಾಡಿದ್ದಾರೆ. ಫೈನ್. ಬಟ್ ನಾನು ಇನ್ನೊಂದು ರೂಲ್ ಏನಂತ ಹೇಳಿದೀನಿ, ಇವನ್ ಆಫ್ಟರ್ ಡೂಯಿಂಗ್ ಅಡಿಷನ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನಿರುತ್ತೆ, ಸೇಮ್ ಇರುತ್ತೆ. ಗಿವನ್ ಮ್ಯಾಟ್ರಿಸಸ್ ಏನಿರುತ್ತಲ್ಲ ಅದೇ ಇರುತ್ತೆ. ಫೈನ್. ಈ ರೂಲ್ ಅರ್ಥ ಆಯ್ತಾ? ಸೆವೆಂತ್ ಕ್ವಶನ್ ತುಂಬಾ ಜನ ರಾಂಗ್ ಮಾಡಿರ್ತಕ್ಕಂಥ ಕ್ವಶನ್. ಇದು ಬರ್ತಿದ್ದೀರಾ? ಬರ್ಕೊಳ್ಳಿ ಬೇಗ. ನಿಮ್ಗೆ ಕೆಲವರಿಗೆ ಸಂಡೇನೇ ಇಂಟರ್ನ್ಶಿಪ್ ಇದೆಯಾ? ಸಂಡೇಸ್ ಕೂಡ ಇಂಟರ್ನ್ಶಿಪ್ ಏನಾದ್ರು ನಡೀತಾ ಇದೆಯಾ? ಎರೇಸ್ ಮಾಡ್ಬೋದಾ? The next question. A is equal to 1 0 0 1. B is equal to 2 0 0 2 ಅಂತ ಕೊಟ್ಟಿದೆ. ಫೈನ್. ಎ ಬಿ ಕೊಟ್ಟಿದ್ದೀನಿ. ಫೈಂಡ್ ಎ ಪ್ಲಸ್ ಬಿ ಅಂತ ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ? ಫೈಂಡ್ ಎ ಪ್ಲಸ್ ಬಿ. ಈಗ ಎ ಪ್ಲಸ್ ಬಿ ಅಂದ್ರೆ ಆಡ್ ಮಾಡಿ ಆನ್ಸರ್ ಹೇಳಿ. 1 ಪ್ಲಸ್ 2 ಏನು, 3. 0 ಪ್ಲಸ್ 0 ಏನು, 0 ಪ್ಲಸ್ 0 ಏನು, 1 ಪ್ಲಸ್ 2 ಏನು. ಓಕೆನಾ? ದಿಸ್ ಈಸ್ ಆಲ್ಸೋ ರೈಟ್ ಆನ್ಸರ್. ಅಂಡ್ ಈ ತರ ಇರೋದನ್ನ ಇನ್ನೊಂದ್ ತರ ಯಾವ ತರ ಬರೀಬಹುದು ನಾವು, 3 ನ ನಮ್ ಕಾಮನ್ ತೆಗಿಬಹುದು ಔಟ್ ಸೈಡ್. 3 ನ ಔಟ್ ಸೈಡ್ ಕಾಮನ್ ತೆಗೆದ್ರೆ ನಮ್ಗೆ ಉಳಿಯೋದೇನು, 0 0 1. ದಿಸ್ ಇಂಡಿಕೇಟ್ಸ್ ವಾಟ್, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಹೌದಾ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ
ಇಂಡಿಕೇಟೆಡ್ ಬೈ ವಿಚ್ ಲೆಟರ್? ಕ್ಯಾಪಿಟಲ್ ಐ. ಸೊ ಹಾಗಾಗಿ 3 ಐ ಅಂತಾನೆ ಬರೀಬೋದಲ್ವಾ? ಸೊ ಆಪ್ಷನ್ ನಲ್ಲಿ ನಾನು ಏನ್ ಮಾಡಿದೀನಿ, ಇದನ್ನು ಕೊಟ್ಟಿದ್ದೀನಿ, ಇದನ್ನು ಕೊಟ್ಟಿದ್ದೀನಿ. ಓಕೆ, ಯಾರಿಗೆ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಬೇಗ ಫ್ಲಾಶ್ ಆಗುತ್ತೋ ದೇ ವಿಲ್ ಚೂಸ್ ಲೈಕ್ ಬೋತ್ ಎ ಅಂಡ್ ಬಿ ಅಂತ ಚೂಸ್ ಮಾಡ್ತೀರಾ. ಬಟ್ ಯಾರಿಗೆ ಜಸ್ಟ್ ಇದು ಮಾತ್ರ ಗೊತ್ತಿರುತ್ತಲ್ವಾ ಅವರು ಆಪ್ಷನ್ ಎ ಚೂಸ್ ಮಾಡ್ತೀರಾ. ಫೈನ್, ಬರ್ಕೊಡಿ ಬೇಕು. ಆಯ್ತಾ, ಬರ್ದಿದ್ದೀರಾ? ನೆಕ್ಸ್ಟ್ ಕ್ವೆಶನ್, ಲೈಕ್ ಪಿ ಅನ್ನ ಮ್ಯಾಟ್ರಿಕ್ಸ್ ನ ನಾನು 3x3 ಮ್ಯಾಟ್ರಿಕ್ಸ್ ಒಂದು ಕೊಟ್ಟಿದ್ದೀನಿ. ಫೈನ್, ಅದೇ ತರ ಕ್ಯೂ ಅನ್ನ ಒಂದು ಮ್ಯಾಟ್ರಿಕ್ಸ್ ಕೂಡ 3 rows and 3 columns ಇರ್ತಕ್ಕಂಥದ್ದು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದೀನಿ. ವಾಟ್ ಈಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಲೈಕ್ ಪಿ ಡ್ಯಾಶ್ ಪ್ಲಸ್ ಕ್ಯೂ ಡ್ಯಾಶ್ ಅಂತ ಕೇಳಿದ್ದೀನಿ. ಅರ್ಥ ಏನು? ಕೊಟ್ಟಿರ್ತಕ್ಕಂಥ ಪಿ ಡ್ಯಾಶ್ ಮತ್ತೆ ಕ್ಯೂ ಡ್ಯಾಶ್ ಇದೆ ಅಲ್ಲಪ್ಪ, ಸರಿ, ಕೊಟ್ಟಿರ್ತಕ್ಕಂಥ ಪಿ ಮತ್ತೆ ಕ್ಯೂ ಏನಿದೆಯೋ ಅದ್ರದ್ದು ಫಸ್ಟ್ ನೀವ್ ಏನ್ ಮಾಡ್ಬೇಕು, ಟ್ರಾನ್ಸ್ಪೋಸ್ ಮಾಡ್ಬೇಕು. ಟ್ರಾನ್ಸ್ಪೋಸ್ ಮಾಡಿದಾದ್ಮೇಲೆ ಅಡಿಷನ್ ಮಾಡಿದ್ರೆ, ಅವೆರಡು ಮ್ಯಾಟ್ರಿಕ್ಸ್ ಗಳನ್ನ ಅಡಿಷನ್ ಮಾಡಿದ್ರೆ ನಿಮಗೊಂದು ಆನ್ಸರ್ ಅಂತ ಬರುತ್ತೆ. ಫೈನ್, ಬಂದಿರ್ತಕ್ಕಂಥ ಆನ್ಸರ್ದು ಆರ್ಡರ್ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ 3x3, ಆಪ್ಷನ್ ಬಿ 2x2, ಆಪ್ಷನ್ ಸಿ ಅಗೇನ್ ಒಂದು 3x3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದೀನಿ, ಆಪ್ಷನ್ ಡಿ ನನ್ ಅಂತ ಕೊಟ್ಟಿದ್ದೀನಿ. ಏನ್ ಮಾಡ್ತೀರಾ? 3x3 is the answer. Meaning ಏನು, anyhow 2 matrices ಸೇಮ್ ಆರ್ಡರ್ ಇತ್ತು ಅಂದ್ರೆ ಅಡಿಷನ್ ಪಾಸಿಬಲ್. ಈವನ್ ದ ಆಫ್ಟರ್ ಡೂಯಿಂಗ್ ಅಡಿಷನ್ ಏನ್ ಬರುತ್ತೋ ಆ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ, ಗಿವನ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. 3x3 ಆಗಿರ್ಬೋದು, 2x2 ಆಗಿರ್ಬೋದು, ಅವುಗಳನ್ನ ಟ್ರಾನ್ಸ್ಪೋಸ್ ಮಾಡಿದ್ರು ಕೂಡ ಆರ್ಡರ್ ಏನಾಗಿರುತ್ತೆ, ಸೇಮೇ ಇರುತ್ತೆ. ಫೈನ್, 2x2 ಆರ್ಡರ್ ನೀವು ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗಿರುತ್ತೆ, ಸೇಮೇ ಇರುತ್ತೆ. 3x3 ಕೂಡ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗಿರುತ್ತೆ, ಸೇಮೇ ಇರುತ್ತೆ. ಇಲ್ಲಿ ಪಿ ಡ್ಯಾಶ್ ಪ್ಲಸ್ ಕ್ಯೂ ಡ್ಯಾಶ್ ಅಂತ ಕೇಳಿರೋದ್ರಿಂದ ಒಂದು ಆನ್ಸರ್ ಬರುತ್ತಲ್ಲ, ಅದ್ರದ್ದು ಕೂಡ ಆರ್ಡರ್ ಏನಾಗಿರುತ್ತೆ, ಸೇಮೇ ಆಗಿರುತ್ತೆ. ಸೊ ಇಲ್ಲಿನ 3x3 ಇತ್ತು ಅಂದ್ರೆ ಇಲ್ಲಿನ ಏನಾಗಿರುತ್ತೆ, 3x3 ಇರುತ್ತೆ. Hence the answer is 3x3. ನೆಕ್ಸ್ಟ್ 9th ಕ್ವೆಶ್ಚನ್, ಐ ಪ್ಲಸ್ ಐ ಅಂತ ಕೇಳಿದ್ದೆ. ಐ ಪ್ಲಸ್ ಐ ಅಂತ ಕೇಳಿದ್ದೆ. ಓಕೆ, ಏನಾಗುತ್ತೆ ಇದು 2i, ಕರೆಕ್ಟ್. ಅಂಡ್ ಒನ್ ಮೋರ್ ಆಪ್ಷನ್ ಕೊಟ್ಟಿದೆ. This is also correct. Fine. I plus I can be written as what? 2i. And anyhow, I is what? Identity matrix. So ಹಾಗಾಗಿ both A and B. ಅಥವಾ ಇದನ್ನ B and C ಆಪ್ಷನ್ಸ್ ಅನ್ನು ಕೊಟ್ಟಿದ್ದೀನಿ. ಫಸ್ಟ್ನೇ ಆಪ್ಷನ್ ಬೇಕು ಅಂತ ಬರೀ 2 ಕೊಟ್ಟಿದ್ದೀನಿ. ಓಕೆ, ಬೇಕು ಅಂತಾನೆ 2 ಕೊಟ್ಟಿದ್ದೀನಿ. ಆಪ್ಷನ್ ಬಿ ಬಂದ್ಬಿಟ್ಟು 2i ಕೊಟ್ಟಿದ್ದೀನಿ. ಆಪ್ಷನ್ ಸಿ ಬಂದ್ಬಿಟ್ಟು ಇದನ್ನ ಕೊಟ್ಟಿದ್ದೀನಿ. ಆಪ್ಷನ್ ಡಿ ಬಂದ್ಬಿಟ್ಟು ಬೋತ್ B and C. The next 10th question, 2i minus 2i ಅಂತ ಕೇಳಿದೆ. What is this? 2i minus 2i ಏನಾಗುತ್ತೆ? 2i minus 2i 0, nothing but what? null matrix, zero matrix ಅಂತಾನು ಕರಿತೀವಲ್ವಾ. ಸೊ ಹಾಗಾಗಿನೇ ಇದನ್ನು ಕೊಟ್ಟಿದ್ದೆ. both A and B is the option. 0, 0, 0, 0 is nothing but what? Null matrix or zero matrix. Fine. So ಇಷ್ಟು 10 marks ಇಂದು ಟೆಸ್ಟ್. ಇವಾಗ ಹೇಳಿ, ಯಾವ್ದು ನಿಮಗೆ ಜಾಸ್ತಿ ಕನ್ಫ್ಯೂಷನ್ ಇದ್ದಿದ್ದು ಕ್ವೆಶ್ಚನ್? ಅಟೆಂಡ್ ಮಾಡಿದಿರಲ್ವಾ ಟೆಸ್ಟ್? ಮಾಡಿದಿರಾ ಇಲ್ವಾ ಟೆಸ್ಟ್? ನೀವು ಅಲ್ಲಿ ಟೆಸ್ಟ್ ಅಟೆಂಡ್ ಮಾಡಿಲ್ವಾ? ಯಾಕೆ? ಓಕೆ, ಈಗ ಹೇಳಿ. Okay, fine. Then others. ನಿಮ್ದು ಫೋನಿಂಗ್ ಪ್ರಾಬ್ಲಮ್, ನಿಮ್ದು again ಟ್ರಾನ್ಸ್ಫರ್. ಓಕೆ, ಅದಕ್ಕೆ ಕ್ವೆಶ್ಚನ್ ಫುಲ್ ಓದಿ.
ಓಕೆ ಕ್ವಶನ್ ಫುಲ್ ಓದ್ಬಿಟ್ಟು ದೆನ್ ಆಪ್ಷನ್ಸ್ ಗಳಿಗೆ ಹೋಗಿ. ಇಂಟೆನ್ಷನಲಿ ನಿಮ್ ಸೈಕಾಲಜಿ ಅವ್ರು ಓದಿರ್ತಾರೆ, ನಿಮ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಆಪ್ಷನ್ ನ ಟ್ರೈನಿಂಗ್ ಮಾಡಿರ್ತಾರೆ. ಅವ್ರು ನಿಮ್ ತಪ್ಪು ಮಾಡಿಸ್ಬೇಕಲ್ವಾ, ಎಲ್ಲರನ್ನು ಕರೆಕ್ಟ್ ಹಾಕೋತ ಹೋದ್ರೆ ಫಸ್ಟ್ ರ್ಯಾಂಕ್ ಯಾರಿಗೆ ಕೊಡ್ಬೇಕು ಅಲ್ವಾ? ಒಂದ್ ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಅಂತಂದ್ರೆ ನಿಮ್ಮಲ್ಲೇನೆ ಅವರು ಆಪ್ಷನ್ಸ್ ಗಳನ್ನ ಫುಲ್ ಅವಳಿ ಜೋಳಿ ಆಗೋ ತರನೇ ಕೊಟ್ಟಿರ್ತಾರೆ, ಕನ್ಫ್ಯೂಷನ್ ಮಾಡ್ತಾರೆ. ಅದ್ರಲ್ಲಿ ನೀವು ಇದೆ ಅಂತ ಫಿಕ್ಸ್ ಆಗ್ಬೇಕು ಅಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಇರ್ಲೇಬೇಕು. ಓಕೆ ಫೈನ್. ಈಗ ಆನ್ಲೈನ್ ಅಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ರೋ ನಾನು ಇನ್ನೊಂದು ಲಿಂಕ್ ಪೋಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಟಾಪಿಕ್ ಕಂಟಿನ್ಯೂಷನ್, ಇದು ಜಸ್ಟ್ ಟೆಸ್ಟ್ ಡಿಸ್ಕಷನ್ ಇದ್ದಿದ್ದು. ಸೊ ಬೇಗ ಬೇಗ ಅದು ರೀಜಾಯ್ನ್ ಆಗಿ.